ನಮಸ್ಕಾರ. ರುಚಿ ಅಭಿರುಚಿಗೆ ಸ್ವಾಗತ. ಇವತ್ತು ರಾತ್ರಿಗೆ ಚಪಾತಿ ಮಾಡಿದ್ದೀನಿ. ಅದಕ್ಕೇನಾದ್ರು ಸೈಡ್ಸ್ ಮಾಡೋಣ ಅಂದರೆ ಮನೇಲಿ ಏನು ತರಕಾರಿನೂ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಅಕ್ಕ ಹೇಳಿಕೊಟ್ಟು ಒಂದು ರೆಸಿಪಿ ನೆನಪಿಗೆ ಬಂತು. ಅದೇನಪ್ಪ ಅಂದರೆ ಮೆಂತ್ಯ ಗೊಜ್ಜು. ಇದನ್ನು ಮಾಡಲಿಕ್ಕೆ ನಾನು 2 ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು 1/4 ಸ್ಪೂನ್ ಸಾಸಿವೆ ಹಾಕಿ ಸಿಡಿಸ್ಕೊತಾ ಇದ್ದೀನಿ. ಜೊತೆಯಲ್ಲಿ ಅರ್ಧ ಸ್ಪೂನ್ ಮೆಂತ್ಯನ ಹಾಕೋಣ. ಮೆಂತ್ಯ ಚೆನ್ನಾಗಿ ಕೆಂಪಗೆ ಕಾದು ಹೊಟ್ಟೋ ತನಕ ನಾವಿದನ್ನು ಹುರ್ಕೊಳ್ಳೋಣ. ಜೊತೆಯಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಅರಿಶಿನೂ ಹಾಕ್ಕೋತಾ ಇದ್ದೀನಿ. ಈಗ ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಿಮಗೆ ಮೆಂತ್ಯೆಯ ಹೆಲ್ತ್ ಬೆನಿಫಿಟ್ ಗೊತ್ತೇ ಇದೆ. ಆದರೆ ಮೆಂತ್ಯ ಕಾಳನ್ನು ತಿನ್ನಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಈ ಥರ ಅದನ್ನು ಅಡುಗೆಗಳಲ್ಲಿ ಅಡಗಿಸಿ ಹಾಕಿದಾಗ ಮಾತ್ರ ಅದು ನಮಗೆ ದೇಹ ಸೇರಿ ಆರೋಗ್ಯಕ್ಕೆ ಬೆನಿಫಿಟ್ ಆಗುತ್ತೆ. ನೋಡಿ, ಈ ಗೊಜ್ಜನ್ನೊಮ್ಮೆ ಮಾಡಿ ನೋಡಿ. ಇದರಲ್ಲಿ ಕಹಿಯಾದ ಮೆಂತ್ಯ ಇದೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಮಕ್ಕಳಂತೂ ಖಂಡಿತ ಈ ರೆಸಿಪಿನ ಚಪ್ಪರಿಸ್ಕೊಂಡು ತಿಂತಾರೆ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆತ್ತಗಾಗಿ ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ನಾವಿದನ್ನು ಹುರ್ಕೋಬೇಕಾಗುತ್ತೆ. ಜಟಾಪಟ್ ಅಂತ 5ರಿಂದ 8 ನಿಮಿಷದೊಳಗೆ ಆಗ್ತಕ್ಕಂಥ ಒಂದು ರೆಸಿಪಿ ಇದು. ಬ್ಯಾಚಲರ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಈಗ ನೀರುಳ್ಳಿ ಮೆತ್ತಗಾಗಿದೆ. ನಾನು ಇದಕ್ಕೆ 1/4 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ನಾವು ಇದನ್ನು ಕುದಿಸೋಣ. ಈ ರೆಸಿಪಿ ಮಾಡಲಿಕ್ಕೆ ಯಾವುದೇ ವಿಶೇಷವಾದ ಇಂಗ್ರೀಡಿಯೆಂಟ್ಸ್ ಯಾವುದೂ ಬೇಕಾಗಿಲ್ಲ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಇದನ್ನು 1-2 ಕುದಿ ಬರ್ಸೋಣ. ಹೀಗೆ ಒಂದೊಂದು ಐಟಮ್ ಹಾಕಿದಂಗೂ 1-2 ಕುದಿ ತೆಗೆಸ್ತಾ ಬಂದರೆ ಸಾಕು. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನಾನು ನೆನೆಸಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ಗಿವುಚ್ಕೊಂಡ್ಬಿಟ್ಟು ಈ ಗೊಜ್ಜಿಗೆ ಹಿಂಡೋಣ. ಹುಳಿ, ಉಪ್ಪು, ಖಾರ, ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಇದು ತುಂಬ ರುಚಿಯಾಗಿರುತ್ತೆ. ಹುಣಸೆ ಹಣ್ಣನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಕುದಿಸೋಣ. ನಂತರ 1 ಉಂಡೆ ಬೆಲ್ಲನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೋಣ. ನೋಡಿ, ಇದಿವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು 1 ಸ್ಪೂನ್ ಸಾಂಬಾರ್ ಪೌಡ್ರನ್ನ ಹಾಕೋಣ. ಖಾರವಾಗಿದ್ದರೆ ಕೆಂಪು ಮೆಣಸಿನ ಪುಡಿ ಏನು ಹಾಕೋದು ಬೇಡ. ಖಾರ ಕಡಿಮೆ ಇದ್ದಲ್ಲಿ ಬೇಕಾದರೆ 1/2 ಸ್ಪೂನ್ ಕೆಂಪು ಮೆಣಸಿನ ಪುಡಿನೂ ಸಹ ಹಾಕ್ಕೊಳ್ಳಿ. ಇದು ನೋಡಿ, ಯಾವ ಸಾಂಬಾರ್ ಪೌಡರ್ನೂ ಸಹ ನೀವು ಯೂಸ್ ಮಾಡಬಹುದು. ಜೊತೆಯಲ್ಲಿ ಈಗ ನಾನು 2 ದೊಡ್ಡ ಸ್ಪೂನ್ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಈಗಂತೂ ಒಣ ಕೊಬ್ಬರಿ ತುರಿ ಅಂಗಡಿಗಳಲ್ಲೂ ಸಿಗುತ್ತೆ. ಹಾಗಾಗಿ ಈ ರೆಸಿಪಿ ಮಾಡೋದು ಏನೂ ಕಷ್ಟ ಅಲ್ಲ. ಕೊಬ್ಬರಿ ತುರಿನ ಹಾಕಿಬಿಟ್ಟು ಮತ್ತೆ ಇದನ್ನು ನಾವು ಚೆನ್ನಾಗಿ ಕುದಿಸಿದ್ರೆ ಆಯಿತು. ರುಚಿಯಾದ ಆರೋಗ್ಯಕರವಾದ ಮೆಂತ್ಯ ಗೊಜ್ಜು ರೆಡಿ ಆಯಿತು ನೋಡಿ. ಇದನ್ನು ಚಪಾತಿ ಜೊತೆ, ದೋಸೆ ಜೊತೆ, ಹಾಗೆ ಅನ್ನಕ್ಕೆ ಕಲಸಿ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.